ಫಾದರ್ಲೆಸ್ ಅಮೇರಿಕಾ ಅಂತ ಪುಸ್ತಕ ಬಿಡುಗಡೆ ಆಗಿದೆ. ಡೇವಿಡ್ ಬ್ಲ್ಯಾಕ್ ಅಂಡ್ ಹಾರ್ನ್ ಅಂತ ಒಬ್ಬ ಖ್ಯಾತ ಬರಹಗಾರ ಬರೆದ ಪುಸ್ತಕ ಫಾದರ್ಲೆಸ್ ಅಮೇರಿಕಾ. ಅಮೇರಿಕಾದಲ್ಲಿ 40% ಮಕ್ಕಳಿಗೆ ಅಪ್ಪ ಯಾರು ಅಂತ ಗೊತ್ತಿಲ್ಲ. ಎಂತಹ ಭಯಾನಕ ಬದುಕಿ ಇದು. ಅನಾಥರು ಯಾರು ಅಂತ ನಾವು ತಿಳಿದಿದ್ದೇವೆ. ಅನಾಥರು ಯಾರು? ಅನಾಥರಂದ್ರೆ ತಂದೆ ಇಲ್ಲದ ಮಗ, ಅಮ್ಮ ಇಲ್ಲದ ಮಗ, ಅವನನ್ನು ಸಮಾಜ ಅನಾಥ ಅಂತ ಗುರುತಿಸ್ತಾ ಇತ್ತು. ಆದರೆ ಈಗ ಆಧುನಿಕ ಕಾಲದಲ್ಲಿ ಅನಾಥ ಅಂದರೆ ಅಪ್ಪ ಯಾರು ಅಂತ ಗೊತ್ತಿಲ್ಲದ ಮಕ್ಕಳು. ಅಪ್ಪ ಯಾರು ಅಂತ ಗೊತ್ತಿಲ್ಲ, ಅಮ್ಮ ಯಾರು ಅಂತ ಗೊತ್ತಿಲ್ಲ. ಫಾದರ್ಲೆಸ್ ಅಮೇರಿಕಾ. 40% ಮಕ್ಕಳಿಗೆ ಅಪ್ಪ ಯಾರು ಅಂತ ಗೊತ್ತಿಲ್ಲ ಅಥವಾ ಅಮ್ಮ ಯಾರು ಅಂತ ಗೊತ್ತಿಲ್ಲ. ಆ ಮಕ್ಕಳದ್ದಾಗಿ ಸಮಾಜದಲ್ಲಿ ಆಗುತ್ತಿರುವ ದುಷ್ಪರಿಣಾಮಗಳು, ಕರುಣೆ ಇಲ್ಲದ, ಪ್ರೀತಿ ಇಲ್ಲದ ಒಂದು ತಲೆಮಾರು ಸಮಾಜದಲ್ಲಿ ಉಂಟು ಮಾಡುತ್ತಿರುವ ಅನಾಹುತಗಳ ಬಗ್ಗೆ ಫಾದರ್ಲೆಸ್ ಅಮೇರಿಕಾ ಎಂಬ ಪುಸ್ತಕದಲ್ಲಿ ವ್ಯಾಖ್ಯಾನಿಸಲಾಗಿದೆ. ಅಂದರೆ ಸಹೋದರ ಸಹೋದರಿಯರೇ, ಕುಟುಂಬ ಇಂದು ಭಾರ ಆಗ್ತಾ ಇದೆ. ತಂದೆ ಮತ್ತು ತಾಯಿ ಭಾರ, ರೋಗಿಯಾದ ಪತ್ನಿಗೆ ಭಾರ, ರೋಗಿಯಾದ ಪತ್ನಿ ಅಥವಾ ಸುಂದರಿ ಅಲ್ಲದ ಸೌಂದರ್ಯವನ್ನು ಕಳಕೊಂಡ ಪತಿಗೆ ಭಾರ ಆಗುವುದು. ರೈಲ್ವೆ ಟ್ರ್ಯಾಕಿನಲ್ಲಿ ಒಬ್ಬಳು ಹೆಣ್ಣು ಮಗಳು, 12 ವರ್ಷ ಪ್ರಾಯದ ಹೆಣ್ಣು ಮಗಳು ಒಂದು ರೈಲ್ವೆ ಟ್ರ್ಯಾಕ್ ದಾಟ್ತಾ ಇದ್ದಲ್ಲ ಒಂದು ಕಡೆ. ಅವಳು ತನಗಿಂತ 1 ವಯಸ್ಸು ಕಿರಿಯ 11 ವರ್ಷ ಪ್ರಾಯದ ತನ್ನ ತಮ್ಮನನ್ನು ಹೆಗಲ ಮೇಲೆ ಹೀಗೆ ಎತ್ತಿಕೊಂಡು ಕಷ್ಟಪಟ್ಟು ರೈಲ್ವೆ ಟ್ರ್ಯಾಕ್ ದಾಟ್ತಾ ಇದ್ದಾಳೆ. ಆವಾಗ ನಮ್ಮಂತಹ ವಿದ್ಯಾವಂತ ಒಬ್ಬ ಇದ್ದ ಅಲ್ಲಿ. ಅವ ಕೇಳಿದ, ಅಲ್ಲ ಮಗಳೇ, ನೀನು ಇವನನ್ನು ಹೆಗಲ ಮೇಲೆ ಹಾಕಿಕೊಂಡು ಯಾಕೆ ಕಷ್ಟಪಡುತ್ತೀಯ? ಅವನನ್ನು ನಡೆಸಿಕೊಂಡು ಹೋಗಬಹುದಲ್ಲ, ನಿನಗೆ ಭಾರ ಆಗುವುದಿಲ್ಲವೇ ಅಂತ ಕೇಳುತ್ತಾನೆ. ನಿನಗವ ಭಾರ ಆಗುವುದಿಲ್ಲವಾ ಅಂತ. ಆ ಹೆಣ್ಣು ಮಗಳು ತಿರುಗಿ ನಿಂತು, ಅವಳು ನಮ್ಮ ಹಾಗೆ ಡಿಗ್ರಿ ಇರುವ ಹೆಣ್ಣು ಮಗಳಲ್ಲ ಸಹೋದರರೇ. ರೈಲ್ವೆ ಸ್ಟೇಷನ್ನಲ್ಲಿ ಭಿಕ್ಷೆ ಬೇಡಿ ಬದುಕುತ್ತಿರುವ ಅಪ್ಪ ಮತ್ತು ಅಮ್ಮನ ಮಗಳವಳು. ಆ ಮಗಳು, ಇವನನ್ನು ನೀನು ಯಾಕೆ ಹೆಗಲ ಮೇಲೆ ಎತ್ತಿಕೊಂಡು ಹೀಗೆ ಕಷ್ಟಪಡ್ತಾ ಇದ್ದೀಯಾ? ಅವನು ನಿನಗೆ ಭಾರ ಆಗುವುದಿಲ್ಲವೇ ಎಂದು ಕೇಳಿದ ಆ ವ್ಯಕ್ತಿಯೊಂದಿಗೆ ಹೆಣ್ಣು ಮಗಳು ತಿರುಗಿ ನಿಂತು ಒಂದು ಮಾತು ಕೇಳ್ತಾಳೆ. ನೀವದನ್ನು ಎದೆಯಲ್ಲಿ ಬರೆದಿಡಬೇಕು ಯಾವಾಗಲೂ. ಆ ಹೆಣ್ಣು ಮಗಳು ಕೇಳಿದ್ದಳು, ಇವನು ನನಗೆ ಭಾರ ಆಗುವುದೇ? ಇವ ನನ್ನ ತಮ್ಮನಲ್ಲವೇ ಅಂತ ಕೇಳುತ್ತಾಳೆ. ನನ್ನ ತಮ್ಮ ನನಗೆ ಭಾರ ಆಗಲಿಕ್ಕೆ ಸಾಧ್ಯವೇ? ಅದು ಸಹೋದರರೇ, ಕುಟುಂಬ ಅಂದರೆ ಅದು. ನನ್ನ ಅಪ್ಪ ಯಾವ ಕಾರಣಕ್ಕೂ ನನಗೆ ಭಾರ ಆಗಬಾರದು.